ಆತ್ಮೀಯ H16 ನ್ಯೂಸ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತವರ್. ಆದ್ಮೇಲೆ ಸೋಲು ಗೆಲುವು ರಾಷ್ಟ್ರ ಮಟ್ಟದಲ್ಲಿ BJP ಅಂತ ಸಾಕಷ್ಟು ಹೆಸರು ಮಾಡಿದ. ಅದರಲ್ಲೂ ಮಮತಾ ಅವ್ರನ್ನ ಗೆದ್ದ. ಇವತ್ತು ತಾವೊಬ್ಬ ಅನಭಿಷಿಕ್ತ ದೊರೆ ಅನ್ನೋದನ್ನು ಮೋದಿ ಜೊತೆಗೆ BJPನೂ ಸಹಿತ ಜಗತ್ತಿಗೆ ಸಾರಿದ ಸಂದರ್ಭ. ಅದೇನೂ ಇರಲಿ, ಕರ್ನಾಟಕದ ಮಟ್ಟಿಗೆ ಯಾಕೋ ಎರಡರಲ್ಲಿ ಒಂದಾದರೂ ಗೆಲ್ಬೋದಾಗಿತ್ತಲ್ಲ ಅನ್ನೋದು ಒಂದು ಪ್ರಶ್ನೆ ಇದ್ದೇ ಇರ್ತದೆ. ಯಾಕೆಂತಂದ್ರೆ ರಾಷ್ಟ್ರೀಯ ಪಕ್ಷ ಜೊತೆಗೆ JDS ಸಹಾಯ ಸಹಕಾರ ಪಡೆದ ತನ್ನ ಸ್ವಂತ ವ್ಯಕ್ತಿತ್ವ ತೋರಿಸ್ಬೇಕು ಅಂತ ಪ್ರಯತ್ನ ಮಾಡಿದಂಥದ್ದು ಈಗಾಗಲೇ ಹಲವು ಸಲ ಆ ವಿಷಯ ಚರ್ಚೆ ಆಗಿದೆ. ಆದರೆ BJPಗೆ ಇವತ್ತು ಅನ್ನಿಸ್ತಾ ಇರ್ಬೋದು, ಒಬ್ಬ ಸ್ವಂತ ವ್ಯಕ್ತಿ ಅಥವಾ ಸ್ವಂತ ಒಂದು ಪಾರ್ಟಿಗಳು ಗೆಲ್ಲಕ್ಕೆ ನಮಗೆ ಸಾಧ್ಯ ಇದೆ ಅನ್ನೋ ಒಂದು ಪ್ರಶ್ನೆ ಮಾತ್ರ ಕರ್ನಾಟಕದಲ್ಲಿ ಹುಟ್ಟಿದೆ ಅಂತ ಹೇಳಬೇಕಾಗಿದೆ. ಯಾಕಂದ್ರೆ ಕರ್ನಾಟಕದ ಜನ ವಿಶೇಷವಾಗಿ ಬುದ್ಧಿವಂತರು ಅನ್ನೋಕ್ಕಿಂತಲೂ ತಿಳುವಳಿಕಿದ್ದಂಥವ್ರು ಮತ್ತು ಯಾರಿಂದ ಹೆಚ್ಚು ತಮಗೆ ಅನುಕೂಲ ಆಗ್ಬೋದು ಅನ್ನೋದು ತಿಳ್ಕೊಳ್ಳುವಂಥ ವ್ಯಕ್ತಿಗಳು ಅಂತ ಅನ್ನಿಸ್ತದೆ. ಜೊತೆಗೆ ಕಾಂಗ್ರೆಸ್ ಇರೋದರಿಂದಾಗಿ ಒಂದಿಷ್ಟು ನಮ್ಮಲ್ಲಿ ಕೋಮು ಗಲಭೆಗಳು ಮತ್ತೆ ಕಡಿಮೆ ಆಗ್ತಾ ಇದ್ದಾವೆ ಅನ್ನೋಂಥದ್ದು ಇರ್ಬೋದು. ಯಾಕಂದರೆ ನಿಮ್ಗೆ ಗೊತ್ತಿದೆ, ಬಾಗಲಕೋಟೆಯಲ್ಲೇ ಈ ಒಂದು 2 ತಿಂಗಳಿಂದ ಏನೋ ಗದ್ದಲಾಯಿತು ಮಾಡಿತು, ಅದ್ರ ಕೋಮು ಗಲಭೆ ಮಾಡೋದಕ್ಕೆ ಏನೋ ಪ್ರಯತ್ನ ಮಾಡಿದರು BJPಗರು. ಆದರೆ ಅದ್ರ ನಂತರದಲ್ಲಿ ಏನೇನೋ ಆಗಿ ಅದು ಪ್ರಭಾವಿ ಆಗಲಿಲ್ಲ. ಅದ್ರ ಉಪಯೋಗ ತೊಗೊಳ್ಬೇಕಂತೇಳಿ ಯತ್ನಾಳನ್ನು ಕರೆಸಿದ್ರು ಕೂಡ ನಮ್ಮ ವೀರಣ್ಣ ಚರಂತಿಮಠರು ಅದಕ್ಕೆ ಅನಿವಾರ್ಯವಾಗಿ ಹೇಳಿದಾಗ ಕೇಳುವಂಥ ಪರಿಸ್ಥಿತಿ ಅವರು ಇರಲಿಲ್ಲ ಅಂದಾಗ ಯಡಿಯೂರಪ್ಪನವರು ಒಂದು ಜಾಣತನ ಮಾಡಿಬಿಟ್ರು. ಆಯ್ತು ರೀ, ಕರೆಸ್ಕೊಡ್ರಿ ಯತ್ನಾಳನ್ನು ಅಂತ ಹೇಳಿಬಿಟ್ರು. ಸಹಜವಾಗಿ ಅದು ಆ್ಯಂಟಿ ಎಫೆಕ್ಟ್ ಆಗಿ ಹೋಗ್ಬಿಡ್ತದೆ ಅಂತ ಅನ್ನಿಸ್ತದೆ. ಇವತ್ತು ಅವ್ರು ಮಾತಾಡೋ ಶೈಲಿ ನಿಮಗೆ ಗೊತ್ತದ, ನೇರವಾಗಿ ಮುಸ್ಲಿಂ ಟಾರ್ಗೆಟ್ ಮಾಡುವಂಥದ್ದು. ಹೀಗಾಗಿ ಎಷ್ಟೋ ವಿರೋಧಿದ್ರು ದಕ್ಷಿಣ ದಾವಣಗೆರೆ ಒಳಗೆ. ಅಲ್ಲಿಯೂ ಸಹಿತ ಅನೇಕ ಮುಸಲ್ಮಾನರು ಈ ನಮ್ಮ ಸಮರ್ಥಕ್ಕೆ ಓಟ್ ಹಾಕುವಂಥದ್ದು ನಾವು ಇವತ್ತು ಗಮನಿಸ್ಬೇಕಾಗಿದೆ. ಯಾಕೆಂದರೆ 5,000 ಮೇಲ್ಪಟ್ಟವು ಸಾಣದಲ್ಲ, ಅದು ದೊಡ್ಡದರ ಗೆಲುವು. ಒಂದೇ ಓಟಿದ್ದು ಗೆಲ್ದ್ರು ಗೆಲುವನ ಆ ಮಾತು ಬೇರೆ. ಅಲ್ಲಿಯೂ ಗೆಲ್ಲುವಂಥದ್ದನ್ನು BJP ಕಳ್ಕೊಂಡಿತ್ತು ಅಂತೇಳಿ ಒಂದು ಅಸಮಾಧಾನ. ಇದಕ್ಕೆ ಕಾರಣ ಯತ್ನಾಳರು ಅನ್ನುವಂಥದ್ದು ವಾದಗಳು ಇಂದಿಲ್ಲ, ನಾಳೆ ನಮ್ಮ ಯಡಿಯೂರಪ್ಪನವ್ರು ಮಾಡ್ಬೋದು. ಯಾಕಂತಂದ್ರೆ ಅವ್ರ ಅವಶ್ಯಕತೆ ಇರಲಿಲ್ಲ ಅಲ್ಲಿ ಅಂತೇಳಿ. ನಾವು ಸಹಜವಾಗಿದ್ದಿದ್ದರೂ ಸಹಿತ ಮೋಸ್ಟ್ಲಿ ಬಾಲ್ಗುಡಿ ಜನ ನಮ್ಮಲ್ಲಿ ಇಷ್ಟು ಕೆಳಮಟ್ಟಕ್ಕೆ ತಂದು ನಿಲ್ಲಿಸ್ತಿರ್ಲಿಲ್ಲೇನೋ ಅನ್ನುವಂಥ ಮಾತುಗಳಿಗೆ ಸಣ್ಣಾಗಿ ಮಾತು ಶುರು ಆಗಿದ್ದವು. ಅಂದ್ರೆ ಯತ್ನಾಳಗಳಿಂದ ಏನಿತ್ತು ಭಾವ, ನಾವು ಹೋಗಿ ಪ್ರಚಾರ ಮಾಡಿದ್ರೆ ಹಿಂದುತ್ವ ಓಟುಗಳು ಒಂದು ಕಡೆ ಆಗ್ತಾವ, ನಾವು ಗೆಲ್ತೀವಿ ಅನ್ನುವಂಥದ್ದು. ಅದು ಒಂದು ಸೂಕ್ಷ್ಮ ತಿಳ್ಕೊಬೇಕಾಗಿದ್ದಿಲ್ಲ. ಮೇಲ್ಜಾತಿಯ ಜನ್ಯ ಜಾತಿಗಳಿದ್ದಾವಲ್ಲ ಅಥವಾ ಮೇಲ್ವರ್ಣೀಯ ಜನ್ಯ ಜಾತಿಗಳಿದ್ದಾವಲ್ಲ, ಅವ್ರು ಹಾಕ್ತಾರೆ ಓಟನ್ನು, ಖುಷಿ ಆಗ್ತಾರೆ. ಆದರೆ ಕೆಳವರ್ಣೀಯ ಜನ್ಯ ಜಾತಿಗಳಿದ್ದಾವಲ್ಲ ಭಾಳಷ್ಟು ಇದ್ದಾರೆ. ಅವರು ಹಿಂದುಳಿದವರು, ಅಲ್ಪಸಂಖ್ಯಾತರು, ಅವರೆಲ್ಲ ವಿಚಾರ ಮಾಡುವಂಥ ವಿಷಯ ಆಗ್ತದೆ. ಅದರಲ್ಲೂ ಹಿಂದುಳಿದವರು ಅಥವಾ ಅಹಿಂದವರು, OBC ಅವರು ವಿಚಾರ ಮಾಡುವಂಥ ವಿಷಯ. ಹೌದಪ್ಪ, ಈ ಮನುಷ್ಯ ಮಾತಾಡ್ತಾ ಇದ್ದಾರೆ, ನಾಳೆ ಅಧಿಕಾರಕ್ಕೆ ಬಂದರೆ ಪರಿಸ್ಥಿತಿ ನಮ್ಮದು ಏನಾಗಿತ್ತು ಅಂತ. ಹೀಗಾಗಿ ಯತ್ನಾಳನ್ನು ಕರೆಸಿದ್ರಿಂದಾಗೆ ಜೊತೆಗೆ